ರಾಜು ಅವರೇ ನಮಸ್ತೆ. ಹಾಂ ನಮಸ್ತೆ ಸರ್, ನಿಮ್ಮದು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ರಾಜು ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದನೂರು ತಾಲೂಕು ಕುರುಮಲಕುಂಟೆ ವಿಲೇಜು. ನಾವು ಸುಮಾರು ಒಂದು 10 ವರ್ಷದಿಂದ ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಸರ್, ನೀವೆಲ್ಲ ಯಾವ ಭಾಗದಿಂದ ಮರಿ ತೊಗೊಂಬರ್ತೀವಿ ಸರ್? ನಾವೆಲ್ಲ ಈ ಕಡೆ ಒಂದು ಚಿಂದನೂರು, ಕುಂಕಂಪಲ್ಲಿ, ಅಮೀನ್ಗಾಡು ಈ 3 ಕಡೆಯಿಂದ ತರ್ತಾ ಇರ್ತೀವಿ. ಸರ್, ನೀವು ರೈತರಿಗೆ ಯಾವ್ಯಾವ ಥರ ಮರಿ ಸೆಲೆಕ್ಷನ್ ಮಾಡಿ ಆ ಕಡೆ ಭಾಗದಿಂದ ತಗೊಂಬರ್ಬೇಕು ಅಂತ ಹೇಳ್ತೀರಿ ಸರ್? 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನೀವು. ಯಾಕೆಂದ್ರೆ ಇಡೀ ತಾಲೂಕಲ್ಲೇ, ನಮ್ಮ ತಾಲೂಕಲ್ಲಿ ಫಸ್ಟ್ ನೀವು ಸಿಂಧನೂರು ಮರಿಗಳು ತಂದಿದ್ದೆ ನೀವು. ಅದು ಯಾವ ರೀತಿ ನಿಮ್ಮದು ಇದು ಸ್ಟಾರ್ಟ್ ಮಾಡಿದ್ರಿ ಅಂತ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀವಿ. ಸರ್, ನಾವು ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು 20 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಆಗೆಲ್ಲ ಬಂದುಬಿಟ್ಟು 2,500 ರೂಪಾಯಿ ಮರಿ. ಒಂದು ಮರಿ 2,500 ರೂಪಾಯಿ ಹಿಂಗೆ ತಂದು ಅವಾಗೆಲ್ಲ ಸ್ಟಾರ್ಟಿಂಗ್ ಒಂದು 20 ಮರಿ ತಂದು ಅದರಲ್ಲೇ ಹಂಗೆ ಮಾಡ್ತಾ ಇವತ್ತು 250 ಮರಿವರೆಗೂ ಹೋಗಿದ್ದೀವಿ. ಈಗ 250 ಮರಿಗಳಿದ್ದಾವೆ. ಈಗ 250 ಇದ್ದಾವೆ. ಸರ್, ಈಗ ರೈತರು ಅಲ್ಲಿ ಹೋಗ್ಬಿಟ್ಟು ಮರಿಗಳು ಪರ್ಚೇಸ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರೆ. ಆದರೆ ನೀವು ಯಾವ ಥರ ಮರಿಗಳು, ನೀವು 12 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಯಾವ ಥರ ಮರಿಗಳು ನೀವು ಆ ಕಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಬರ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ಹೇಳ್ಕೊಡಿ. ಯಾವುದೇ ರೈತರು ಕುರಿ ಈಗ ಮೇಯಿಸ್ಬೇಕು ಅಂದರೆ ಏನು ನಾವು ಮೇಯಿಸೋದು ಏನಿದೆ ಅದರಲ್ಲಿ 50% ಮರಿ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮರಿಗಳು ಸೆಲೆಕ್ಟ್ ಮಾಡಬೇಕಾಗಿರೋದು ಯಾವುದೇ ಕಾರಣಕ್ಕೂ ಅದು ಏಜ್ 2 ತಿಂಗಳು ಮರಿ, 2 ತಿಂಗಳು ಮರಿ ತಗ್ಗಟ್ಟಾಗೆ ಗ್ರೋತ್ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಮರಿ ಕೊಡೋವಾಗ ನಾವು ಕೊಡೋ ಸ್ಟಾಲ್ ಫೀಡ್, ಅವ್ರ ಅಮ್ಮನ ಹತ್ರ ಹಾಲು ಕುಡ್ಕೊಂಡಿರೋ ಮರಿ ಕೊಡೋ ಸ್ಟಾಲ್ ಫೀಡ್ಗೆ ಡೈಜೆಷನ್ ಆಗಲಿ ಇನ್ನೊಂದು ಮತ್ತೊಂದೆಲ್ಲ ಅನುಕೂಲವಾಗಿದೆ ಇಲ್ವಾ, ಲೆಂತ್ ಇದೆ ಇಲ್ವಾ, ಚೆನ್ನಾಗಿ ಹೆಲ್ದಿಯಾಗಿದೆ ಇಲ್ವಾ, ಅವೆಲ್ಲ ನೋಡಿಕೊಂಡು ತರಬೇಕು. ನೀವೇ ಸರ್, ಒಬ್ಬೊಬ್ಬರು ಏನು ಹೇಳ್ತಾರೆ 5,000 ರೂಪಾಯಿಗೆ 6,000 ರೂಪಾಯಿಗೆ ಸಣ್ಣ ಮರಿಗಳು ಬರ್ತವೆ ಅಂತ, ಸಣ್ಣ ಮರಿಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಮರಿಗಳು ಸಿಗುತ್ತೆ ಅಂತ ಹೇಳ್ತಾರೆ. ಆ ಮರಿಗಳು ತರೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ನಾವು ಒಳ್ಳೆ ಮರಿಗಳು ತಂದರೆ ಏನಾದರೂ ಇದೆ? ಯಾವ ಥರ ಅದು? ನಾವು 6,000 ತರ್ತೀವಿ, 8,000 ತರ್ತೀವಿ ಅನ್ನೋದಕ್ಕಿಂತ ಮರಿ 2,000 ರೂಪಾಯಿ ಅಂದರೆ 1.5 ತಿಂಗಳು 2 ತಿಂಗಳು ಮಧ್ಯೆ ಇರುತ್ತೆ. ಆ 2 ತಿಂಗಳು ತಗ್ಗಟ್ಟಾಗ ಆ ಮರಿ ಗ್ರೋತ್ ಇದೆಯಾ ಇಲ್ವಾ ಅದನ್ನ ನೋಡಬೇಕು. ನಾವು ಇವಾಗ 8,000 ಇಕ್ಬಿಟ್ಟು 6 ತಿಂಗಳು ಮರಿ 8,000 ತಂದರೆ ಅಲ್ಲ. 2.5 ತಿಂಗಳು ಮರಿ ಚೆನ್ನಾಗಿ ಗ್ರೋತ್ ಬಂದು ಚೆನ್ನಾಗಿ ಹಾಲು ಕುಡಿದು ಮುಷ್ಟಿಯಾಗಿ ಚೆನ್ನಾಗಿ ಹೆಲ್ದಿಯಾಗಿದ್ದರೆ ಅದಕ್ಕೆ 8,000 ಕೊಡ್ಬೋದು. ನಾವು 6 ತಿಂಗಳು ಮರಿ ಅಲ್ಲಿ ಸರಿಯಾಗಿ ಡೆವಲಪ್ ಮಾಡ್ತೀವಿ, ಸುಮ್ಮನೆ ದೊಡ್ಡಗಿದೆ ಅಂತ ಮರಿ ಹೆಂಗೆ ಹೆಲ್ದಿಯಾಗಿದೆ, ಯಾವ ಥರ ಇದೆ, ಲೆಂತ್ ಹೆಂಗಿದೆ ಎಲ್ಲ ನೋಡಿಬಿಟ್ಟು ಸೆಲೆಕ್ಷನ್ ಮಾಡಿಕೊಂಡು ತರಬೇಕು. ಆವಾಗ ಒಳ್ಳೆ ನಾವು 2 ತಿಂಗಳು 2.5 ತಿಂಗಳಿಗೆ ಒಳ್ಳೆ ಗ್ರೋತ್ ಬರುತ್ತೆ. ಫಸ್ಟ್ ಮರಿ ಸೆಲೆಕ್ಷನ್ ಆ ಥರ ಮಾಡಬೇಕು. ಸರ್, ಆ ಭಾಗದಿಂದ ಇಲ್ಲಿಗೆ ಬಂದಮೇಲೆ ನೀವು ಅದಕ್ಕೆ ಫುಡ್ ಪದ್ಧತಿ ಆಗಲಿ, ಒಂದು ವ್ಯಾಕ್ಸಿನ್ ಆಗಲಿ, ಮೆಡಿಸಿನ್ ಆಗಲಿ, ಅದು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ? ನಾವೀಗ ತರ್ತಿದ್ದಂಗೆ ಫಸ್ಟು ಆ ಕಡೆಯಿಂದ ಟ್ರಾವೆಲ್ ಒಂದು 300 ಚಿಲ್ಲರೆ ಆಗ್ತೈತೆ. ತರ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಏನನ್ನ ಗ್ಲೂಕೋಸ್ ಇಲ್ಲ ಬೆಲ್ಲದ ನೀರು ಈ ಥರ ಏನನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಅವತ್ತು ನೈಟು. ಅದಾದ ನೆಕ್ಸ್ಟ್ ಡೇ ಏನೇ ಇರುತ್ತೆ ಡಿವಾರ್ಮಿಂಗ್. ಅಲ್ಲಿ ಎಲ್ಲ ಹೊರಗಡೆ ಮೇಯಿಸೋದು, ಮಣ್ಣು ಇನ್ನೊಂದು ಮತ್ತೊಂದು, ನೆಗಡಿ ಕೆಮ್ಮು ಆ ನೀರು ಈ ನೀರು ಕುಡಿದು ಈ ಥರ ಎಲ್ಲ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಜೈಕ್ಲೋಸ್ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀವಿ ಬೆಳಗ್ಗೆ. ಅವತ್ತು ಒಂದು 3 ಅವರ್ 4 ಅವರು ಅದಕ್ಕೆ ನೀರು ಮೇವು ಏನು ಕೊಡದೇ ಇರ್ತೀವಿ. ಅದಾದ ನಂತರ ಏನಿದೆ ಪ್ರಾಸೆಸ್ ನಮ್ಮದು ಕಂಟಿನ್ಯೂ ಆಗಿ ಫೀಡ್ ಬಂದುಬಿಟ್ಟು ನಾವು 4 ಫೀಡ್ ಥರ ಕೊಡ್ತೀವಿ ಮರಿಗೆ. ಯಾವ ಥರ ಕೊಡ್ತೀವಿ ಅಂದರೆ ಬೆಳಗ್ಗೆ ಮತ್ತು ಮೆಕ್ಕೆಜೋಳ ಫೀಡು, ಕಲ್ಲೆ ಹಿಂಡಿ 3 ಆ 3 ಮಿಕ್ಸ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು 50 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಸ್ಟೆಪ್ ವೈಸ್ 3 ಡೇಸ್ 4 ಡೇಸ್ ಒಂದ್ಸಲ, 3-4 ದಿನಕ್ಕೊಂದ್ಸಲ ಮರಿ ಯಾವ ಥರ ಇದೆ, ಹೆಲ್ದಿಯಾಗಿದೆಯಾ, ತಿಂತಾ ಇದೆ ಇಲ್ವಾ, ಇನ್ನೂ ಕೊಟ್ಟರೆ ತಿನ್ನೋ ಥರ ಇದೆ ಇಲ್ವಾ ಇದೆಲ್ಲ ನೋಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡು 50 ಗ್ರಾಮಿಂದ 75 ಗ್ರಾಮ್, 100 ಗ್ರಾಮ್, 105 ಗ್ರಾಮ್, 200 ಗ್ರಾಮ್ ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಮೇವು ಏನಿದೆ ಅದಕ್ಕೆ ಇವಾಗ 2 ಟೈಮ್ ಫೀಡ್ ಜೋಳ 2 ಟೈಮ್ ಮೇವು ಕೊಡ್ತೀವಿ. ಆ ಮೇವು ಏನಿದೆ ಬೆಳೆ ಮಾಮೂಲಿ ತಂದವಾಗಿಂದ ಮಾರೋವರೆಗೂ ಒಂದೇ ಥರ ಕೊಡ್ತಾ ಇರ್ತೀವಿ. ಈ ಫೀಡು ಜೋಳ ಅನ್ನೋದು ಸ್ವಲ್ಪ ರೈಸ್ ಮಾಡ್ತಾ ಇರ್ತೀವಿ. ಅದು ರೈಸ್ ಮಾಡ್ದಂಗೆಲ್ಲ
ಮರಿ ದೊಡ್ಡದಾದಂಗೆಲ್ಲ ರೈಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ. ಫೀಡ್ ಬಗ್ಗೆ ಮತ್ತೆ ಹುಲ್ ಬಗ್ಗೆ ತಿಳಿಸ್ಕೊಟ್ರಿ. ವ್ಯಾಕ್ಸಿನ್ ಯಾವ್ಯಾವ ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ ಸರ್? ಈಗ ಹೇಳಿದ್ನಲ್ಲ ಡಿವಾರ್ಮಿಂಗ್ ಮಾಡ್ತೀವಿ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು, ಅದಾದ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಲಿವರ್ ಟ್ಯಾನಿಕ್ ಅಂತ ಬ್ರೂಟನ್, ಬೇರೆ ಬೇರೆ ಸುಮಾರು ಕಂಪ್ನಿಗಳಿದ್ದಾವೆ. ಆದರೆ ನಾವು ಏನೋ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬ್ರೂಟನ್ ಚೆನ್ನಾಗಿದೆ ಇರಬೇಕು ಅವ್ರದ್ದು, ಅದು ಬಳಸ್ತೀವಿ. ಅದು ಬಂದುಬಿಟ್ಟು ತರ್ತಿದ್ದಂಗೆ ಒಂದು 5 ಡೇಸು ಅದು 5 ದಿನನೂ 8 ದಿನನೂ ಬ್ರೂಟನ್ ಡೈಲಿ ಕೊಡ್ತೀವಿ ಬರೇ ಹೊಟ್ಟೆಗೆ. ಅದಾದ ನಂತರ ಮಾಮೂಲಿ ಅದೇ ಇದರಲ್ಲಿ ಬ್ರೂಟನ್ ಕೊಡ್ತಾನೆ ಡೈಲಿ. ವೆಟೆನರಿ ಡಾಕ್ಟರ್ ಇರ್ತಾರಲ್ಲ ಅವ್ರ ಹತ್ರ ವ್ಯಾಕ್ಸಿನೇಷನ್ ಅವರೇ ಮಾಡ್ಕೋಬೋದು. ಯಾವ ವ್ಯಾಕ್ಸಿನ್ ಹಾಕ್ತೀರಿ ಸರ್? ಸ್ಟಾರ್ಟಿಂಗ್ ET ಅಂತ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು PPR ಅಂತ ಮಾಡ್ತೀವಿ. 1 ವಾರ ಗ್ಯಾಪ್ ಕೊಟ್ಟು PPR ಮಾಡಿಸ್ಕೊಂತೀವಿ? ಇಲ್ಲ, 1 ಡೇ ಗ್ಯಾಪ್ ಕೊಡ್ತೀವಿ. ಇದು ಡಿವಾರ್ಮಿಂಗ್ ಆದಲೆ ಲಿವರ್ ಟಾನಿಕ್ ಕೊಡ್ತಾ ಇರ್ತೀವಲ್ಲ ಡೈಲಿ ಬೆಳಿಗ್ಗೆ, ಅದನ್ನೇ ಇವಾಗ ಡಿವಾರ್ಮಿಂಗ್ ಆಗಿ 1 ದಿನ 2 ದಿನ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ET ಮಾಡಿಸ್ತೀವಿ. ಅದಾದ ನಂತರ 1 ದಿನ 2 ದಿನ ಗ್ಯಾಪ್ ಕೊಟ್ಟು ಮತ್ತೆ PPR ಮಾಡಿಸ್ಕೊಂತೀವಿ. 1 ವಾರದಲ್ಲಿ ಈ ವಾರದಲ್ಲಿ ವ್ಯಾಕ್ಸಿನೇಷನ್ಗಳು, ಈ ಡಿವಾರ್ಮಿಂಗು, ಲಿವರ್ ಟಾನಿಕ್ ಇವೆಲ್ಲ ಕಂಪ್ಲೀಟ್ ಮಾಡ್ಕೊತೀವಿ 1 ವಾರ. ಈಗ ನೀವೇನು ತಿಂಡಿ ಕೊಡ್ತಾ ಇರ್ತೀರಾ ಅದು 1 kg ಲೆವೆಲ್ಗೆ ಹೋಗ್ಬೇಕು ಅಂದರೆ, ಮಾರಾಟಕ್ಕೆ ಬರಬೇಕು ಅಂದರೆ ಎಷ್ಟು ತಿಂಗಳು ಬೇಕಾಗುತ್ತೆ ಸರ್? 1 kg ಲೆವೆಲ್ ಅನ್ನೋದು ಈಗ ಹೇಳಿದ್ನಲ್ಲ, ನಾವು 6,000 ರೂಪಾಯಿ ಮರಿ ತರ್ತಾ ಇದ್ದೀವ, 8,000 ಮರಿ ತಂದಿದ್ದೀವ, 10,000 ಮರಿ ತಂದಿದ್ದೀವ, ಅದು ಮೇಲೆ ಡಿಪೆಂಡ್ ಆಗುತ್ತೆ. 6,000 ಮರಿ ಆದರೆ 1.5 ತಿಂಗಳು ಟೈಮ್ ತಗೊಳುತ್ತೆ 1 kg ತಿನ್ನೋಷ್ಟಕ್ಕೆ. ನಮ್ಮ ಟೈಮ್ ಟೇಬಲ್ಲು, ನಮ್ಮ ಇದ್ರ ಪ್ರಕಾರ ಅದನ್ನು ನಾವು ಈಗ ಹೇಳಿದ್ನಲ್ಲ 50 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಅದೇ ದೊಡ್ಡ ಮರಿ ಇವಾಗ ನಾನು 9,000 ರೂಪಾಯಿ ಮರಿ ತಂದರೆ ಸ್ಟಾರ್ಟಿಂಗು 250 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಅದು 1 ತಿಂಗಳಿಗೆ kg ಲೆವೆಲ್ಗೆ ಹೋಗುತ್ತೆ. ನಾವು ಯಾವತ್ತೇ ಆಗಲಿ 1 ಮರಿನ ಇಂಕ್ರೀಸ್ ಮಾಡ್ಕೊಂಡು ಹೆಲ್ದಿಯಾಗಿ ಅದು ತಿಂದು ಕರೆಕ್ಟಾಗಿದೆ, ಡೈಜೆಷನ್ ಆಗಲಿ, ಜೀರ್ಣ ಮಾಡ್ಕೊಳೋ ಕೆಪಾಸಿಟಿ ಇದೆ ಮರಿ, ಇವತ್ತು ಇಂಕ್ರೀಸ್ ಆಗ್ತಾ ಇದೆ. ಇವತ್ತು ತಂದವಾಗ 12 kg ಇದ್ದರೆ 15 kg ಹೋದಾಗ ಎಷ್ಟು ಕೊಡಬೇಕು, 20 kg ಹೋದಾಗ ಎಷ್ಟು ಕೊಡಬೇಕು, ಅದೆಲ್ಲ ನೋಡಿಕೊಂಡು ಸ್ಟೆಪ್ ವೈಸ್ ಹೋದಾಗ 1 kg ಲೆವೆಲ್ಗೆ ಹೋಗಿದೆ. 1 kg ಲೆವೆಲ್ಗೆ ಹೋದಾಗ ಅಲ್ಲಿಂದ ಒಂದು 25-30 ದಿನ ಮೇಯಿಸುತ್ತೆ, ಒಳ್ಳೆ ಲಾಭ ಇರುತ್ತೆ ಸರ್. ಅದೇ ಮಾರ್ಕೆಟಿಂಗು ಫಸ್ಟ್ಗೂ ನೀವು 12 ವರ್ಷದ ಹಿಂದೆ ಮಾಡೋದಕ್ಕೂ ಈ ಉದಾಹರಣೆಗೆ ಈ 2-3 ವರ್ಷದ ಹಿಂದೆ ಮಾಡೋದಕ್ಕೂ ಈಗೂ ಮಾರ್ಕೆಟಿಂಗು ತುಂಬ ಡಿಫ್ರೆನ್ಸ್ ಆಗಿದೆ ನೀವು ಹೇಳ್ತಾ ಇದ್ರೆ. ಸರ್ ಅವಾಗೂ ಇವಾಗೂ ಜಾಸ್ತಿ ಡಿಫ್ರೆನ್ಸ್ ಆಗಿದೆ ಸರ್, ಆ ಲಾಭ ಇವಾಗ ಸಿಗ್ತಾ ಇಲ್ಲ ಅಂತ, ಅದು ಒಂದು ಸ್ವಲ್ಪ ಯಾವ ರೀತಿ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಈಗ ಕುರಿ ಮೇಸೋರು ನಾನು ಇಷ್ಟೊತ್ತು ಹೇಳೋದಲ್ಲ, ಈ ಮಾಹಿತಿಗಿನ್ನ ಈಗಿರೋ ಪರಿಸ್ಥಿತಿ, ಈ ಮಾರ್ಕೆಟಿಂಗ್ ಇರೋ ಪರಿಸ್ಥಿತಿಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಇದೇ ವಿಚಾರನೇ. ಏನು ಅಂತಂದರೆ, ನಾವು 2013 8ರಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು 50 ಮರಿಗೆ ಬರೋಷ್ಟೊತ್ತಿಗೆ ಒಂದು 13-4-5 ವರ್ಷ ಆಯಿತು. ಆ 2013 ಬಂದುಬಿಟ್ಟು ನಾನು 1 ಮರಿ 3,000 ರೂಪಾಯಿ 3,200 ತರ್ತಿದ್ದೆ. ಆಗ 13, 14, 15 ಆ ಟೈಮಲ್ಲಿ. ಆವಾಗ 1 ಮರಿ 3,000 ಅಂದರೆ ಒಂದು ಬುಲೆರೋ ಹೋದರೆ 70 ಮರಿ, ಒಂದು 65-70-75 ತುಂಬ್ಕೊ ಬರ್ತೀವಿ. ಹೌದೌದು. ಆ 70 ಮರಿಗೆ 7 3 21 2 ಲಕ್ಷ 10,000 20,000 2 ಲಕ್ಷ ತಗೊಂಡೋದ್ರೆ ಒಂದು 65-70 ಮರಿ ಬರ್ತಿದ್ದು. ಹೌದು. ಅದನ್ನು ಎಷ್ಟಕ್ಕೆ ಮಾಡ್ತಿದ್ದೆ ನಾನು 2 ತಿಂಗಳು ಮೇಯಿಸಿ, ಅದನ್ನು 8,000ಕ್ಕೆ ಮಾಡ್ತಿದ್ದೆ 1 ಮರಿನ. 8 × 70 ಮರಿ ಅಂದರೆ 8 7 50, ಅಲ್ಲಿಗೆ 5,60,000, 5,5 ಲಕ್ಷ, 2 ಲಕ್ಷ 10,000 ಇಲ್ಲಿ 5,60,000 ಆಯಿತು. ನನಗೆಲ್ಲ ಫೀಡ್ ಕಾಸ್ಟ್ ಆಗಿ ಬಂದುಬಿಟ್ಟು ಮೆಕ್ಕೆಜೋಳದ ರೇಟ್ ಆಗಲಿ, ಆಮೇಲೆ ಫೀಡ್ ಬಂದು ಆಗ ನಾನು ಸ್ಟಾರ್ಟಿಂಗ್ 2012-13 ಒಂದು 1,200 ರೂಪಾಯಿ, 1,120 ರೂಪಾಯಿ, 160 ರೂಪಾಯಿ, 100-200 ಮಧ್ಯದಲ್ಲಿ ಇರ್ತಿತ್ತು. ಜಾಳ ಬೆಳೆದಾಗ ಅದು ಒಂದು 20-50 ಬೆಳೀತಿತ್ತು, ಆ ಥರ ಇತ್ತು. ನಮ್ಗೆ 2 ತಿಂಗಳಿಗೂ ಫೀಡ್ ಕಾಸ್ಟ್ ಬಂದುಬಿಟ್ಟು ಮರಿದು ಒಂದು 700-800 ರೂಪಾಯಿ ಫೀಡ್ ಕಾಸ್ಟ್ ಬರ್ತಿತ್ತು. ಮೆಡಿಸಿನ್ದು ಒಂದು 100 ರೂಪಾಯಿ ಬರ್ತಿತ್ತು. ಎಲ್ಲಾದರೂ ಒಂದು 1,000 ರೂಪಾಯಿ ಒಂದು ಮರಿಯಿಂದ ಖರ್ಚು. ಏನು ಈ ಫೀಡು ಜಾಳ ಮೇವೆಲ್ಲ ನಾವೇ ಬೆಳ್ಕೊತೀವಿ. ಈ ಥರ ಖರ್ಚು ಬರ್ತಿತ್ತು. ಆಗ ಈ ಥರ ಖರ್ಚು ಬಂದಾಗ ನಾನು 3,000 ರೂಪಾಯಿ ಅಲ್ಲಿ ಮರಿಗೆ ಒಂದು 1,000 ರೂಪಾಯಿ ಖರ್ಚು, 4,000. ನಾನು ಮಾಡ್ತಿದ್ದು ಮಿನಿಮಮ್ ಕಮ್ಮಿ ಅಂದರೂ 7,500, 8-8.5 ಮಾಡ್ತಿದ್ದು. ಇಲ್ಲ 8,000 ತಗೊಳ್ಳಿ ಅವರೇಜ್ ಆಗಿ. ಅಂದರೆ ನನ್ನ ರಿಸಲ್ಟ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಚೆನ್ನಾಗಿ ಮಾಡೋ ನಂದು 85% ರಿಸಲ್ಟ್ ಇದೆ ಅಂತ ಕಾಮನಾಗೆಲ್ಲ ಹೇಳ್ತಾ ಇರ್ತಾರೆ. 85 ರಿಸಲ್ಟ್ಗೆ ಒಂದು 8,000 ಮಾಡಿದ್ರೆ ನನಗೆ ಅಲ್ಲಿಗೆ ಒಂದು 1,000 ರೂಪಾಯಿ ಖರ್ಚು, 3 ಒಂದು 4,000. 4,000 ಒಂದು ಮರಿ ಮೇಲೆ ಎಷ್ಟು ಲಾಭ ಬರ್ತಿತ್ತು? 4,000 ರೂಪಾಯಿ. ಆಗ ಎಷ್ಟು ಒಂದು 8 ವರ್ಷದ ಹಿಂದೆ 4,000 ರೂಪಾಯಿ ಅಂದರೆ 70 ಮರಿಗೆ 2,80,000. 2,07,500 ತಗೊಂಡ್ರು ನನಗೆ 1 ಮರಿ ಮೇಲೆ 3,000 ಚಿಲ್ಲರೆ ಮಿಕ್ತಿತ್ತು. ಆ ಲೆಕ್ಕದಲ್ಲಿ ತಗೊಂಡ್ರು 2 ಲಕ್ಷ, ಕಮ್ಮಿ ಅಂದ್ರೆ 2-2.5 ಲಕ್ಷ ಬರ್ತಿತ್ತು ಇನ್ನು ಪ್ರತಿ 2 ತಿಂಗಳಿಗೆ. 70 ಮರಿಗೆ ನಾನು ಒಬ್ಬನೇ ಮೇಂಟೈನ್ ಮಾಡ್ತಿದ್ದೆ, ಲೇಬರ್ ಏನು ಅವಶ್ಯಕತೆ ಇದೆ. ಈಗ 250 ಮರಿ ಮಾಡಿದ್ದೆ. 250 ಮರಿ ಮಾಡಿದ್ರೆ ಈಗ ಮರಿ ರೇಟ್ ಬಂದ್ಬಿಟ್ಟು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋದೆ
ಕಮ್ಮಿ ಅಂದ್ರೂ 7,500 7,000 ಎಷ್ಟು ಕಮ್ಮಿ ಆದರೂ 7,000 ಇಟ್ಟು ಚೆನ್ನಾಗಿರೋ ಮರಿ ಬೇಕು ಅಂದ್ರೆ ಆರೋಗ್ಯವಾಗಿರೋ ಮರಿ ಬೇಕು ಅಂದ್ರೆ 7,000 ಇಟ್ಟು 7,000 ಮೇಲೆ ಇಡಲೇಬೇಕು. ಒಳ್ಳೆ ಕ್ವಾಲಿಟಿ ಒಳ್ಳೆ ಜಾತಿ ಮರಿ 5,000 ಈಗ ಮರಿ ಅವೆಲ್ಲ ವೇಸ್ಟ್. ನನ್ನ ಪ್ರಕಾರ ಇಷ್ಟು ವರ್ಷ ಅನುಭವದಲ್ಲಿ ಈಗ ಚೆನ್ನಾಗಿರೋ ಮರಿ ಅಂದ್ರೆ ಕಮ್ಮಿ ಅಂದ್ರೆ ಒಂದು 7,000 ಮೇಲೆ ಇಡಬೇಕು. 7,000 ಇಟ್ಟಾಗ ಈಗ ಫೀಡ್ ರೇಟು ಮೆಡಿಸಿನ್ ಇದೆಲ್ಲ ಲೆಕ್ಕ ಹಾಕಿದಾಗ ಒಂದು ಮರಿಗೆ 2 ತಿಂಗಳಿಗೆ 2,000 ರೂಪಾಯಿ ಖರ್ಚು ಬರ್ತಾ ಇದೆ. ಮೇವು ತಿಂಡಿ ಇದೆಲ್ಲ ಫೀಡು ಜೋಳ ಚಕ್ಕೆ ವ್ಯಾಕ್ಸಿನ್. ಸರ್ ಆಗಿನ ಫೀಡಿನ ಜೋಳ ರೇಟ್ಗೂ ಈಗಿನ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಹೇಳ್ದಲ್ಲ ನಾನು ಅಷ್ಟೇ. ಆಗ ಸ್ನೇಹ ಫೀಡು 1,160 120 ರೂಪಾಯಿ 140 ರೂಪಾಯಿ ಈ ಥರ ಇತ್ತು ಆಗ. ಈಗ ಆ ಥರ ಆಗಿದೆ. ಮರಿ ರೇಟ್ ಬಂದ್ಬಿಟ್ಟು 3,000 ಇದ್ದಿದ್ದು 1 ಡಬಲ್ ಅಲ್ಲ 2.5 ಆಗಿದೆ. 7,500-8,000 ಆಗಿದೆ. ಆದರೆ ಅವತ್ತು 600 ರೂಪಾಯಿ ಮಟನ್, 550-600 ರೂಪಾಯಿ ಮಟನ್ ರೇಟ್ ಇವತ್ತು 700 ರೂಪಾಯಿ ಅಂತ ಇದೆ. ಅದರಲ್ಲಿ ಈಗ ಬೇಡಿಕೆ ಮಾಮೂಲಿ ಜನಗಳು ಸುಮಾರು ಜನ ಮೇಯಿಸ್ತಾ ಇದ್ದಾರೆ. ಅದು ಇದು ಅಂತ ಹೇಳ್ಬಿಟ್ಟು ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ದಾರೆ, ಬೇಜಾನಿದೆ ಅಂತ ಹೇಳ್ಬಿಟ್ಟು ಮರಿಗಳು ಇನ್ನೂ ಮಾರ್ಕೆಟ್ ಇಲ್ಲ. ಈಗ ನೋಡಿ 1 ತಿಂಗಳಿಂದ ಶ್ರಾವಣ ಮಾರ್ಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು 12,000 ರೂಪಾಯಿ ಮರಿ 10,000 ರೂಪಾಯಿ ಕೇಳ್ತಾ ಇದ್ದಾರೆ. ಕೆಲವರು ಅಲ್ಗೂ ಕೊಟ್ಬಿಡ್ತಾ ಇದ್ದಾರೆ. ಇನ್ನ ಇಟ್ಕೊಂಡ್ರೆ 2 ತಿಂಗಳಾದ್ಮೇಲೆ ಫೀಡ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ರೈತ ಏನ್ ಮಾಡಿದ್ರೆ 20-30 ಜೀವನಾಂಶಕ್ಕೆ ಸಾಕೊಂಡಿದ್ದಾರೆ. ಅಂತವರೆಲ್ಲ ಏನಾಗ್ತಿದೆ, ಅವರು ವಿಧಿ ಇಲ್ಲ, ಅವ್ರಿಗೆ 2 ತಿಂಗಳಿಗೆ ಜೀವನಕ್ಕೆ ಬೇಕು ಏನೋ ಒಂದು ಅಷ್ಟು 4 ಕಾಸು ಬರ್ತಿತ್ತು, 20,000 30,000 ಒಂದು 20 ಮರಿಯಿಂದ. ಈಗ ಇದಿಲ್ಲ, ಅದಕ್ಕೆ ಫೀಡ್ ಹಾಕೋದಕ್ಕೆ ದುಡ್ಡಿರಲ್ಲ, ಮತ್ತೆ ಅವ್ರ ಜೀವನಾಂಶಕ್ಕೂ ದುಡ್ಡಿರಲ್ಲ. ಅದೇ ಅವ್ನ 10,000 ಕೇಳಿದ್ರು ಕೊಡ್ಬೇಕು, 9,000 ಕೇಳಬೇಕು. ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನೋಡು ಮತ್ತೊಂದು ನೋಡ್ಬಿಟ್ಟು ಸುಮ್ಮನೆ 2 ಲಕ್ಷ ಮಿಕ್ಸಿ 1 ಲಕ್ಷ ಮಿಕ್ಸಿತ್ ಅಂತ ಯಾವುದೇ ಕಾರಣಕ್ಕೂ ಮೇಯ್ಸೋಕೆ ಊರ್ದು ತಿಳ್ಕೊಂಡು ಯಾವ ಥರ ಅವತ್ತಿರೋ ಪರಿಸ್ಥಿತಿಯನ್ನು ಇವತ್ತಿರೋ ಪರಿಸ್ಥಿತಿಯನ್ನು ಎಲ್ಲ ಟ್ಯಾಲಿ ಮಾಡಿಕೊಂಡು ಮೇಯಿಸ್ಬೇಕಾದ್ರು ಲಾಭ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗ ಕಂಪೇರ್ ಮಾಡಿದ್ರೆ ಇವಾಗ ನಾನು 250 ಮರಿ ಮೇಯಿಸ್ತಾ ಇದ್ದೀನಿ, ಆಗ 70 ಮರಿ ಮೇಯಿಸ್ತಾಗ ಏನು ಲಾಭ ಬರ್ತಿತ್ತೋ ಅದೇ ಲಾಭನೇ 250 ಮರಿಗೂ. ಒಂದು ಮರಿಗೆ ಕಮ್ಮಿ ಅಂದರೆ ಚೆನ್ನಾಗಿ ಮಾರ್ಕೆಟ್ ಇದ್ದರೆ ಹೇಳ್ತಾ ಇರೋದು 1,500 ರೂಪಾಯಿ ತಗೊತಾ ಇದ್ದೀನಿ ಈಗ. ಆಗ 3,000 3,500 ತಗೊತಿದ್ದೆ, ಈಗ 1,500 ರೂಪಾಯಿ ತಗೊತಾ ಇದ್ದೀನಿ. 1,500 ಅಂದರೆ 250 ಮರಿ, 250 ಮರಿಗೆ 1,500 ಅಂದರೆ ಲೆಕ್ಕ ಕೊಡಿ ನಿಮಗೆ. ಕಮ್ಮಿ ಅಂದರೆ ಒಂದು 3 ಚಿಲ್ಲರೆ. ಅದರಲ್ಲಿ ಅವಾಗ ಇರೋ ಮರಿ ಇವಾಗ ಬರ್ತಾ ಇಲ್ಲ, ಇಲ್ಲ ಸಣ್ಣ ಮರಿನೇ. ಅವಾಗೆಲ್ಲ 3 ತಿಂಗಳು 4 ತಿಂಗಳು ಮರಿ ಸಿಗ್ತಿತ್ತು. ಈಗ ಮರಿಗಳಿಗೆ ಸುಮಾರು 250 ಮರಿಯಲ್ಲಿ ಒಂದು ಸಾಕಾಣಿಕೆ ಮಾಡೋರು ಜಾಸ್ತಿ ಆಗಿರೋದ್ರಿಂದ ಅಲ್ಲೂ ಮರಿಗೆ ಡಿಮ್ಯಾಂಡ್ ತುಂಬಾ ಬೇಡಿಕೆ ಆಗ್ಬಿಟ್ಟೈತೆ. ಜಾಸ್ತಿ ಜನ ಆಗೆಲ್ಲ ನಾವು ಹೋದಾಗ 2 ಗಾಡಿ 3 ಗಾಡಿ ಸ್ಟಾರ್ಟಿಂಗ್ ಅಲ್ಲಾದ್ರೆ 1-2 ಗಾಡಿನೇ ಹೋಗ್ತಿದ್ವಿ. ಒಂದೊಂದು ವಾರ ಯಾರು ಫುಲ್ ಲೋಡ್ ಆಗಿಲ್ಲ ಅಂದ್ರೆ ಗಾಡಿ ವೆಯ್ಟ್ ಮಾಡಬೇಕಾಯ್ತು ಕಸ್ಟಮರ್ ಬರೋದಕ್ಕೆ. ನೆಕ್ಸ್ಟ್ ವೀಕು ಇವತ್ತು 20-30 ಎಲ್ಲ ಜನಗಳು ಸೇರ್ಪಡೆ ಮಾಡಿಕೊಂಡು 70 ಮರಿ ತುಂಬ್ಕೋಬೇಕಂದ್ರೆ 4-5 ಜನ ಹೋಗಿ ತುಂಬ್ಕೊಬರ್ತೀವಿ. ಈಗ ಹಂಗಲ್ಲ, 30 ಗಾಡಿ 40 ಗಾಡಿ ಹೋಗ್ತಾ ಇದೆ ಪ್ರತಿ ವಾರ. ಅಲ್ಲಿ ಮರಿಗಳು ತುಂಬಾ ಬೇಡಿಕೆ ಇದಾಗ್ಬಿಟ್ಟು ಸಣ್ಣ ಮರಿನೇ ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಆ ಥರ ಆಗಿ ತುಂಬ ತೊಂದರೆ ಆಗ್ಬಿಡ್ತಾ ಇದೆ. ಹಂಗಾಗ್ಬಿಟ್ಟು ನಮ್ಗೆ ಲಾಭ ಅನ್ನೋದು 3ರಷ್ಟು ಕಮ್ಮಿ ಆಗಿದೆ. ಈಗ ನನಗೆ 70 ಮರಿಗೆ ಹೇಳೋದಲ್ಲ, ಅವತ್ತಿನ ಪರಿಸ್ಥಿತಿಗೆ ನಾನು ಜೋಪಡಿ ಹಾಕೊಂಡು 20,000 ಖರ್ಚು ಮಾಡಿ ಜೋಪಡಿ ಹಾಕೊಂಡಿದ್ದೆ. ಸಣ್ಣ ಗುಡಿಸಲಲ್ಲಿ 20,000 ಖರ್ಚಾಗಿತ್ತು. ಅದಕ್ಕೆ 2 ಲಕ್ಷ ಮರಿಗೆ ಬಂಡವಾಳ, 50,000 ಫೀಡ್ ಕಾಸ್ಟ್. ಅಲ್ಲಿಗೆ ನಂದು ಎಲ್ಲ ಆದ್ರೂ 2,70,000 ಬಂಡವಾಳ. 2 ತಿಂಗಳು ಮೇಯಿಸ್ತಿದ್ದಂಗೆ 2,70,000ಕ್ಕೆ 2,70,000 ಲಾಭ ಬರ್ತಿತ್ತು. ಟೋಟಲ್ ಬಂಡವಾಳ ಎಷ್ಟು ಹಾಕಿದ್ದೀನೋ ಅಷ್ಟು ಲಾಭ 2 ತಿಂಗಳಿಗೆ ಬರ್ತಿತ್ತು ನನಗೆ. ಈಗ ನಾನು ಶೆಡ್ಡು 10 ಲಕ್ಷ ಸುಮಾರು 10 ಲಕ್ಷ ಬಂಡವಾಳ ಹಾಕಿದ್ದೀನಿ ಶೆಡ್ಗೆ. ಈ ಫೈಬರ್ ಅಂತೆ ಇದೆಲ್ಲ ಐರನ್ ಶೀಟು ಇದು ಮತ್ತೊಂದು ಇದೆಲ್ಲ ಪಾರ್ಟಿಷನ್ ಮಾಡಿ ಈ ಥರ ಎಲ್ಲ. ಈ ಶೆಡ್ಡಿಗೆ 10 ಲಕ್ಷ ಬಂಡವಾಳ ಹಾಕಿ 250 ಮರಿ. ನನ್ನ ಶೆಡ್ಡಲ್ಲಿ ಇರೋ ಮರಿ ಎಲ್ಲ ಆಲ್ಮೋಸ್ಟ್ ದೊಡ್ಡ ಮರಿನೇ ತಂದಿದ್ದೀನಿ ಎಲ್ಲ. 8,200 500 ಈ ಥರ ಅವರೇಜಾಗಿ 8,000 ಲೆಕ್ಕ ಹಾಕೊಂಡ್ರು 250 ಮರಿ ಅಂದರೆ ನಿನಗೆ 20 ಲಕ್ಷ. 20 ಲಕ್ಷ ಬಂಡವಾಳ ಹಾಕಿ ನನಗೆ ಫೀಡ್ ಕಾಸ್ಟ್ ಬಂದ್ಬಿಟ್ಟು 5 ಲಕ್ಷ ಬರುತ್ತೆ. ಅಲ್ಲಿಗೆ 25 ಲಕ್ಷ ಮರಿಗೆ 5 ಲಕ್ಷ ಫೀಡ್ ಕಾಸ್ಟು, 10 ಲಕ್ಷ ಶೆಡ್ ಬಂಡವಾಳ, 40 ಲಕ್ಷ ಹಾಕಿದ್ದೀನಿ. ಆಗಿರೋ ಪರಿಸ್ಥಿತಿಯಲ್ಲಿ 2,70,000 ಹಾಕಿ 2,75,000 ತಗೊಂಡಿದ್ದೆ. ಈಗ 40 ಹಾಕಿ 40 ಲಕ್ಷ ಅಲ್ಲ 45 ಲಕ್ಷನೂ ತಗೊತಾ ಇಲ್ಲ. ಹೆಂಗಿದೆ ನೋಡಿ ಮಾರ್ಕೆಟಿಂಗ್ ಪರಿಸ್ಥಿತಿ. ಅದು ನನ್ನಿಂದ ನಿನ್ನಿಂದ ಯೂಟ್ಯೂಬರ್ ಇಂದನೋ ಇಲ್ಲ ಯಾರೋ ನೋಡ್ಬಿಟ್ಟು ಸುಮ್ಮನೆ ಬೇಜಾನ್ ಜನ ಯೂಟ್ಯೂಬಲ್ಲಿ ಹಾಕಿ 1 ಲಕ್ಷ ಮಿಗ್ತದೆ 1 ಲಕ್ಷ ಮಿಗ್ತದೆ ಅಂತ ಮಾಡಿದ್ರಿಂದನೋ ಅಂತಲ್ಲ. ಪರಿಸ್ಥಿತಿ ಬೇಡಿಕೆ ಎಷ್ಟಿದೆ ಅಷ್ಟು ಮೇಯಿಸಿದ್ರೆ ಪರವಾಗಿಲ್ಲ. ಜಾಸ್ತಿ ಮೇಯಿಸಿದಾಗ ಈ ಥರ ಆಗ್ಬೋದು. ಅದರಿಂದಾನೇ ಒಂದು ಕಾರಣನೇನೋ ಅನಿಸುತ್ತೆ, ಯಾವುದರಿಂದ ಅಂತ ಗೊತ್ತಿಲ್ಲ. ಬಟ್ ಇವತ್ತಿರೋ ಪರಿಸ್ಥಿತಿಯಲ್ಲಿ ಈ ಥರ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ
ಈ ಥರ ಇದೆ ಪರಿಸ್ಥಿತಿ. ಇದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮೇಸೋರು ಯಾರೇ ಆಗಲಿ ಯೋಚನೆ ಮಾಡಿ 1-4 ಸಲ ನಿರ್ಧಾರ ಮಾಡ್ಕೋಬೇಕು. ಲಾಭ ಇಲ್ಲ ಅಂತ ಹೇಳ್ತಾ ಇಲ್ಲ, ಲಾಭ ಇದೆ. ಪರಿಸ್ಥಿತಿ ಹಿಂಗಿದೆ, ಇವತ್ತಿನ ಪರಿಸ್ಥಿತಿ ಈ ಥರ ಇದೆ. ಸರ್, ನೀವು ಹೊಸ್ದಾಗಿ ಸಾಕಾಣಿಕೆ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಹೊಸ್ದಾಗಿ ಬರ್ತಾ ಇರೋಂಥ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಡಿಯೋ ಮುಖಾಂತರ? ನಾನು ಇಷ್ಟೇ, ಈಗೆಲ್ಲ ಎಷ್ಟೊತ್ತು ಹೇಳ್ದಲ್ಲ, ಮರಿಗಳು ಮೇಯಿಸಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಅವರು ಏನೇ ಆಗಲಿ ಯಾವ ಥರ ಮಾಡಬೇಕು, ಏನು ನೀಟಾಗಿ ಶಿಸ್ತಾಗಿ ಮಾಡಬೇಕು. ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು, ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು, ಅವರೇ ಇರಬೇಕು, ಓನಾಗಿ ಮಾಡ್ಕೋಬೇಕು. ಒಬ್ಬರು ಮನೆಯಲ್ಲಿ ಪರ್ಸನ್ ಇದ್ದಾನೆ ಅಂದರೆ ಒಂದು 70 ಮರಿ ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ನಾವು ಸುಮ್ಮನೆ 200 ಮಾಡ್ತೀವಿ 300 ಮಾಡ್ತೀವಿ ಸಾಲ ತಂದು ಇನ್ನೊಂದು ಮತ್ತೊಂದು ಮಾತ್ರ ಯಾವುದೋ ಲೋನ್ ಕೊಡ್ತಾರೆ, NMR ಕೊಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ತಂದಾಗ್ಬಿಟ್ರೆ ನಾಳೆ ದಿನ NMR ಸ್ಕೀಮಲ್ಲಿ ಕೊಟ್ಟಿರೋ ಪ್ರಾಪರ್ಟಿ ಇನ್ನೊಂದು ಸೀಜ್ ಆಗೋ ಪರಿಸ್ಥಿತಿ ಬರ್ತಿತ್ತು. ಲೋನ್ ಕಟ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರ್ತಿದೆ ಈಗಿರೋ ಮಾರ್ಕೆಟಿಂಗ್ಗೆ. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ನೀವು 100 ಮೇಸೋ ಹತ್ರ ನಿಮ್ಗೆ 100 ಮರಿಗೆ ಬಂಡವಾಳ ಇದೆ, ನಾನು ಸ್ವಂತ ಬಂಡವಾಳ ನಾನು ಮಾಡಬಲ್ಲೆ ಅನ್ನೋದಂಗಿದೆ, 70 ಮರಿ ಮೇಯಿಸ್ಕೊಳ್ಳಿ. ನಿನಗೆ 2 ತಿಂಗಳ ದಿನ ನೀನು ಮಾರ್ಕೆಟಿಂಗಿನ ಸ್ಕೇಲ್ಗೆ ನೀನು 8,000 ಇಕ್ಕಿರ್ತೀಯ, 2,000 ಖರ್ಚು ಇಕ್ಕಿರ್ತೀಯ, ನಿಂಗೇನೋ ಒಂದು 1,000 ರೂಪಾಯಿ 1,500 ಲಾಭ, 11ವರೆ ಹೋಗಿಲ್ಲ ಅಂದರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಮಾರಿ. ಮಾರ್ಕೆಟಿಂಗ್ ವೆಯ್ಟ್ ಮಾಡಿ ಒಂದು ನೆಕ್ಸ್ಟ್ ಮಂತ್ ರೈಸ್ ಆಗುತ್ತೇನೋ, ಆ ವೆಯ್ಟ್ ಮಾಡಿದವಾಗ ಈ 3 ತಿಂಗಳಾಗಲಿ 4 ತಿಂಗಳಾಗಲಿ ವೆಯ್ಟ್ ಮಾಡಿ ಮಾರೋಷ್ಟು ಇಂಬ್ಯಾಲೆನ್ಸ್ ಮಾಡ್ಕೋಬೇಕು. ಆ ಫೀಡ್ ಕಾಸ್ಟ್ ಆಗಲಿ ಇನ್ನೊಂದಾಗಲಿ ನಿನ್ನ ಜೀವನಾಂಶಕ್ಕೆ ಎಲ್ಲನೂ ಕಮಿಟ್ ಪರವಾಗಿಲ್ಲ ನಾನು ಸಿದ್ಧನೇ ಆಗಿದ್ದೀನಿ ಅಂದರೆ ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ಇನ್ನೊಂದೇನೋ ಕಮಿಟ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಯಾರೋ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು 100-200 ಮರಿ ಎಲ್ಲ ಮೇಯಿಸ್ಬಿಟ್ಟು ಮತ್ತು 2 ತಿಂಗಳು ಆಗೋಯ್ತು ಫೀಡ್ಗಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿ ಸಿಕ್ಕಿದೆ ಅಲ್ಲಿ ಕೊಟ್ಬಿಟ್ಟು ಈ ಮಧ್ಯವರ್ತಿಗಳಾಗಲಿ ದಲ್ಲಾಳಿ ವ್ಯಾಪಾರಸ್ಥರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, 100 ಶೆಡ್ ಓಡಾಡ್ತಾರೆ. ಎಲ್ಲಿ ಯಾರೋ ಮಾಮೂಲಿ ಪ್ರಾಬ್ಲಮ್ ಆಗಿದ್ದಾರೆ, ಯಾವನು 1,000 ರೂಪಾಯಿ ಕಮ್ಮಿ ಕೊಡ್ತಾನೆ, ಇದೇ ಥರ ಪರ್ಚೇಸ್ ಮಾಡೋಕೆ ನೋಡ್ತಾರೆ ಅವರು. ಇಲ್ಲಿ ಮರಿನ ಅವಾಗ ಒಬ್ಬರು ಬಂದರೆ ನನ್ನ ಸೈಡಲ್ಲಿ ನೋಡಿಬಿಟ್ಟು ಯಾವ ಥರ ಹೆಂಗಿದೆ ಮರಿ, ಇಷ್ಟು kg ಇದೆ, ಇಷ್ಟು ಬಾಳುತ್ತೆ, ಸರಿ ಒಂದು 100 ರೂಪಾಯಿ 200 ರೂಪಾಯಿ ಮಾರ್ಜಿನ್ ಬರೋ ಥರ ತಗೊಂತಿದ್ರು. ಇವಾಗ ಪರಿಸ್ಥಿತಿಲಿ ಹಂಗಿಲ್ಲ. ಸರಿ ರಾಜು ಇಲ್ಲ ಅಂದರೆ ಬಾಬು ಅವರಿದ್ದಾರೆ, ಇನ್ನೊಬ್ರು ಆ ಕಡೆ ದಿನೇಶ್ ಅಂತ ಇದ್ದಾರೆ, ಇನ್ನೊಬ್ರು ಈ ಕಡೆ ರಘು ಅಂತ ಇದ್ದಾರೆ, ಇನ್ನೊಬ್ರು ಹರೀಶ್ ಅಂತ ಇದ್ದಾರೆ, ಬೇಜಾನ್ ಜನ ಇದೆ. ಈಗ ನೀವೇ ನೋಡ್ಬೋದು ಇಲ್ಲಿ ಸುಮಾರು ಶೆಡ್ ಇದ್ದಾವೆ, ನಮ್ಮೂರಲ್ಲಿ ಒಂದು 10 ಸುತ್ತಮುತ್ತ ಇದ್ದಾವೆ. ಏನಾಗುತ್ತೆ, ಅವ್ನಿಗೆ ಆಪ್ಷನ್ ಜಾಸ್ತಿ ಆಯ್ತು. ಆಪ್ಷನ್ ಜಾಸ್ತಿ ಆದಾಗ ಕೊಟ್ಟಿಲ್ಲ ಅಂದರೆ ಅವ್ನು ಕೊಡ್ತಾನೇನೋ ಕಮ್ಮಿಗೆ ಅಂತ ಹೇಳ್ಬಿಟ್ಟು ಒಂದು ಮರಿಗೆ ಮಾಮೂಲಿಯಾಗಿ ಈಗಿರೋ ಪರಿಸ್ಥಿತಿಯಲ್ಲಿ ಅವಾಗ 12,000 ರೂಪಾಯಿ ಮಾರೋ ಮರಿನ 10 ಚಿಲ್ಲರೆ ಕೊಂಡ್ತಾ ಇದ್ದಾರೆ. ಆಗ ನಮ್ಮ ಬರೋದೇ 1,000 ಚಿಲ್ಲರೆ 1,500 ರೂಪಾಯಿ ಲಾಭ. ಆಗಿರೋ ಪರಿಸ್ಥಿತಿಯಲ್ಲಿ ಇನ್ನು ಅಸಲು ಇನ್ನೊಂದು ಹತ್ರ ಪರ್ಚೇಸ್ ಮಾಡ್ತೀನಿ ಅಂತ ಈ ಥರ ಎಲ್ಲ ಮಾರ್ಕೆಟಿಂಗ್ ತುಂಬ ಕಷ್ಟ ಆಗಿಬಿಟ್ಟಿದೆ. ಇವೆಲ್ಲ ಯೋಚನೆ ಮಾಡಿಕೊಂಡು ಯುವಕರು ಒಂದು ಸಲ ಅಲ್ಲದೆ 4 ಸಲ 4 ಜಾಗದಲ್ಲಿ ನೋಡಿ ಯೂಟ್ಯೂಬಲ್ಲೂ ಮತ್ತೊಂದು ಇನ್ನೊಂದು ನೋಡಿಬಿಟ್ಟು ಆ ಥರ ಪಟ್ಬಿಟ್ಟು ದುಡುಕ್ಬಿಟ್ಟು ಬಂಡವಾಳ ಹಾಕಿ ನಾಳೆ ದಿನ ಲಾಸ್ ಆಯಿತು ಅನ್ನೋ ಯೋಚನೆ ಮಾಡಬೇಡಿ. ಇವೆಲ್ಲ ಯೋಚನೆ ಮಾಡಿ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್. ಓಕೆ ಸರ್, ಧನ್ಯವಾದಗಳು ಸರ್ ಎಲ್ಲ ಮಾಹಿತಿ ಕೊಟ್ಟು. ಓಕೆ.